ಧಾರವಾಡ ನಗರದಲ್ಲಿ ಪ್ರೀತಿ ನಾಟಕದ ಹೆಸರಿನಲ್ಲಿ ಯುವಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಆರೋಪದ ಮೇಲೆ ಯುವತಿಯನ್ನ ಕುಟುಂಬಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಐಶ್ವರ್ಯ, ರೇಣುಕಾ, ಆರೋಗ್ಯ ಎಂಬ 3 ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡು ಮದುವೆಯಾಗಿರುವುದಾಗಿ ನಂಬಿಸಿ ಹಣ ಪಡೆದುಕೊಂಡಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ. ಗುರು ಒಕ್ಕುಂದ ಎಂಬ ಯುವಕನಿಂದ ಸುಮಾರು 7 ಲಕ್ಷ ರೂಪಾಯಿ ಪಡೆದಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮದುವೆ ವಿಚಾರದಲ್ಲಿ ಮನನೊಂದು ಗುರು ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆರೋಗ್ಯ ವಿಚಾರಿಸಲು ಬಂದಿದ್ದ ಯುವತಿಯನ್ನ ಗುರು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಹಿಡಿದು ಉಪನಗರ ಪೊಲೀಸರಿಗೆ ಒಪ್ಪಿಸಿದರು. ಘಟನೆ ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಂದಿರಲ್ಲ ಪಾಸ್ಬುಕ್ನಾಗ ಐತಿ. ಕೊಡ್ಬೇಕು ರೊಕ್ಕ ಅವ್ ವಿಷ ಕೊಡ್ದಾರ ಸಹಾಯಕತ್ತಿತ್ತವ. ಹೇಳ್ಬೇಕರೆ ಹೇಳ್ರಿ ಅವ್ರ ರೊಕ್ಕ ಕೊಡ್ಬೇಕು ನೀವು ಕೇಳ್ರಿ. ಮಾಡ್ಕೊಂಡ್ರೆ ಈ ಕಡೆ ಮಾಡ್ಕೋತಾನೆ ಇಲ್ಲ ಅಂದ್ರೆ ನಾನು ಜನ್ಮ ಕೊಳ್ಕೊತೀನಿ ಅಂತ ಆಯ್ತು ಕಾಣಿ ಅತಿ ಸಾಲ ಐತಿ ಅಂದ್ರೆ 7 ಲಕ್ಷ ರೂಪಾಯಿ ಸಾಲ ಐತಿ. ಏನ್ ಮಾಡಕ್ ಹೋಗ್ತಾರೆ ಅವ್ರ ಕೆಲಸಕ್ಕೆ? ಎಣ್ಣೆ ಪಂಪಿಗೆ ಹೋಗಿದ್ರೆ ಪೆಟ್ರೋಲ್ ಬಂಕಿಗೆ ನಾನೇನಂದೆ ಕೇಳ್ರಿ ಅವ್ರ ಬಾಯ್ಲೆ ಮಾಡ್ಕೊಂಡ್ರೆ ಆಯ್ತು ಈ ಕಡೆ ಕೇಳ್ಕೊಂಡೆ. ನಾನು ಕೇಳ್ಕೊಂಡು ಇವರು ನಮ್ಮ ಮನೆಗೆ ಬಂದ್ರೆ ನಾನು ಸಾಲ ಹರಿದ್ರೆ ನಾನು ಮಾಡ್ಕೊತೇನೆ ಆಂಟಿ ಅಂತ ಹೇಳಿದ್ರೆ ಆಯ್ತು ಈಗ 3.5 ಲಕ್ಷ ತಗೋ, 2 ಲಕ್ಷ ಅವ್ರು ನಮ್ಮ ಹುಡುಗ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಒಳ್ಳೆ ಮದುವೆ ಆಗಿಂದ ಇಷ್ಟು ಸಾಲ ಆಗಿಂತ ದುಡ್ದು ಅಂತ ನಾ ಹೇಳಿದೆ ಹೂ ಅಂದ ಆಗ್ಬೇಕೇನು ಮಾಡಿದ್ರೆ ಈಕೆ ರೊಕ್ಕ ತೊಗೊಂಡ ಏನಂದ್ರೆ ಆಂಟಿ ನಾನೇ ಮಾಡ್ಕೊಂಡ್ಬಂದೇನೆ ಕೊಡ್ತೇನೆ ಅಂದ. ಇವ ನಾನು ರೊಕ್ಕಕ್ಕಾಗೆ ನಿನ್ನ ಇದು ಮಾಡಿಲ್ಲ, ನನ್ನ ಮಗನ ಜಲಂ ಬೇಕು ನನಗೆ, ರೊಕ್ಕ ಏನು ನನಗೆ ಬೇಕಾಗಿಲ್ಲ ಅಂತಾನೆ. ನೋಡ್ಕೊತಾನೆ ಅಂತ ಕೇಳ್ರಿ. ಅವನು ಬರ್ತಾನೆ ಅವನು ಬರ್ತಾನೆ. ನೀವು ಇವ್ರು ಎಷ್ಟು ರೊಕ್ಕ ಕೊಡ್ಬೇಕು ಹೇಳ್ರಿ. ಕಾರ್ ಗಾಡಿ ಐತೆ ಟಿಕೆ ಹಾಕೊಂಡು ಹೋಗ್ಬಿಡುದು. ರೊಕ್ಕ ಎಷ್ಟು ಕೊಡ್ರಿ. ಹಾ ಬರ್ರಿ ಹೋಗ್ಬನ್ನಿ ಬರ್ರಿ ಬರ್ರಿ ಸರ್ ಬರ್ರಿ ಸರ್ ಅಲ್ಲಿ ಹೋಗಿ ಬರ್ರಿ. आपण आकार ना ಇಲ್ಲೇ ಕ್ಯಾಂಡಿಡೇಟ್ ಬಂದಿದ್ದಾನೆ.